ಎಲ್ರಿಗೂ ಶುಭೋದಯ. ನೀವೆಲ್ಲರೂ ಶಿಕ್ಷಣವನ್ನು ಕಲಿಯುವಂತಹ ಉದ್ದೇಶದಿಂದ ಶಾಲೆಗೆ ಬರ್ತೀರಿ, ಹೌದಲ್ವಾ? ಶಾಲೆಗೆ ಬರುವಂತಹ ಉದ್ದೇಶ ಏನು? ವಿದ್ಯೆಯನ್ನು ಕಲಿಬೇಕು ಅನ್ನುವಂಥ ಉದ್ದೇಶದಿಂದ ಶಾಲೆಗೆ ಬರ್ತಾ ಇದ್ದಾರೆ. ನೀವು ಶಾಲೆಯಲ್ಲಿ ಯಾವೆಲ್ಲ ವಿಷಯಗಳನ್ನು ಕಲಿತೀರಿ ಮಕ್ಕಳಿಗೆ? ಯಾವೆಲ್ಲ ಭಾಷೆಗಳನ್ನು ಕಲಿತೀರಾ ಶಾಲೆಯಲ್ಲಿ? ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಗಳನ್ನು ಕಲಿತೀರಿ. ಇದೇ ಜೊತೆ ಇನ್ಯಾವ ಎರಡು ವಿಷಯಗಳನ್ನು ಓದ್ತೀರಾ? ಇಲ್ಲಿ ಓದುವಂತಹ ಎರಡು ವಿಷಯಗಳು ಯಾವುದಿಲ್ಲ ಹೇಳಿ? ವೆರಿ ಗುಡ್. ಗಣಿತ ಹಾಗೂ ವಿಜ್ಞಾನ, ಪರಿಸರ ಅಧ್ಯಯನದ ಬಗ್ಗೆ ನೀವು ಓದ್ತೀರಾ. ಹಾಗಾಗಿ ಶಾಲೆಯಲ್ಲಿ ಕಲಿಯುವಂತಹ ಭಾಷೆಗಳು ಈಗ ಕನ್ನಡ ಹಾಗೂ ಇಂಗ್ಲಿಷ್ ಎರಡು ಭಾಷೆಗಳು, ಹಾಗೂ ಪರಿಸರ ಅಧ್ಯಯನವನ್ನು ಕಲಿತೀರಾ ಹಾಗೂ ಗಣಿತವನ್ನು ಕಲಿತೀರಾ. ನೀವೆಲ್ಲರೂ ನಿಮ್ಮ ಕನ್ನಡ ಪುಸ್ತಕವನ್ನು ನೋಡಿರ್ಬೋದು, ಹೌದಲ್ವಾ? ಕನ್ನಡ ಪುಸ್ತಕದಲ್ಲಿ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತಹ ಪಾಠಗಳಿರ್ತವೆ? ಯಾವ ವಿಷಯಕ್ಕೆ ಏನಿರ್ತದೆ ಕನ್ನಡ ಪುಸ್ತಕದಲ್ಲಿ? ವೆರಿ ಗುಡ್. ಕಥೆ ಇರುತ್ತೆ, ಹೌದಾ? ನೆಕ್ಸ್ಟ್ ಏನಿರುತ್ತೆ? ಹಾಡಿರುತ್ತೆ. ಕಥೆಗಳಿರುತ್ತೆ, ಹಾಡಿರುತ್ತೆ. ಹಾಗೆ ಕೆಲವು ನಮ್ಮ ದೇಶದ ಮಹತ್ವದ ದಿನಗಳಿರುತ್ತೆ. ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು, ಗಣರಾಜ್ಯ ದಿನಾಚರಣೆ, ಇವುಗಳ ಬಗ್ಗೆ ಕೂಡ ವಿಷಯಗಳನ್ನು ನಿಮಗೆ ವಿವರಣೆಯನ್ನು ಕೊಟ್ಟಿರ್ತಾರೆ ಪಾಠ. ಆಮೇಲೆ ಆಟಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿರ್ತಾರೆ, ಹೌದಲ್ವಾ? ಆಟಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ನಮ್ಮ ಪ್ರಕೃತಿಯಲ್ಲಿ ನಾವು ಅನೇಕ ವಸ್ತುಗಳನ್ನು ನೋಡ್ತೀವಿ. ಏನೆಲ್ಲ ನೋಡ್ತೀವಿ? ಪ್ರಕೃತಿಯಲ್ಲಿ ನಾವು ಅನೇಕ ವಸ್ತುಗಳನ್ನು ನೋಡ್ತೀವಿ ಮಕ್ಕಳು. ಏನೆಲ್ಲ ನೋಡ್ತೀವಿ? ಬೆಟ್ಟ, ಗುಡ್ಡ, ನದಿ, ಗಿಡ, ಮರ, ಪ್ರಾಣಿ, ಪಕ್ಷಿ ಇವೆಲ್ಲವನ್ನು ನೋಡ್ತೀವಿ. ನಮ್ಮ ಸುತ್ತಲಿನ ವಾತಾವರಣವನ್ನು ನಾವು ಹೇಳ್ತೀವಿ ಪರಿಸರ ಎಂಬುದಾಗಿ ಹೇಳ್ತೀವಿ. ಹಾಗೆ ನದಿಗಳನ್ನು ನೋಡ್ತೀವಿ, ಬೆಟ್ಟ, ಗುಡ್ಡ, ನದಿ. ಹಾಗೆ ಇನ್ಯಾವುದೆಲ್ಲ ನೋಡ್ತೀವಿ ಅಂತ ಹೇಳಿದ್ರೆ ಗಿಡ ಮರಗಳನ್ನು ನೋಡ್ತೀವಿ, ಪ್ರಾಣಿ ಪಕ್ಷಿಗಳನ್ನು ನೋಡ್ತೀವಿ. ನದಿಯನ್ನು ಯಾರೆಲ್ಲ ನೋಡಿದೀನಿ? ನಮ್ಮ ಏನು ಮೈಸೂರಿಗೆ ನೀರು ಸಿಗುತ್ತೆ ಅಲ್ವಾ? ನಮ್ಮ ಕರ್ನಾಟಕದಲ್ಲಿರುವಂಥ ಪ್ರಮುಖ ನದಿ ಅದು ಯಾವುದು ಹೇಳಿ? ಕಾವೇರಿ ನದಿ ಅಲ್ವಾ? ಕಾವೇರಿ ನದಿ ಕರ್ನಾಟಕದ ಪ್ರಮುಖ ನದಿಯಾಗಿ ನಮಗೆಲ್ಲರಿಗೂ ನೀರುಣಿಸುವ ನದಿಯೇ ಅದು. ಈಗ ನದಿಗಳಿಗೆಲ್ಲ ನೀರು ಎಲ್ಲಿಂದ ಬರುತ್ತೆ? ವೆರಿ ಗುಡ್. ಮಳೆ ಬಂದಾಗ ತುಂಬುತ್ತೆ ಅಲ್ವಾ? ಮಳೆ ಬಂದಾಗ ನದಿಯ ನೀರು ತುಂಬುತ್ತೆ. ನೀವು ನೋಡಿದಿರಲ್ವಾ? ಹಾಗೆ ನೀರಿನ ಮೂಲಗಳು ಯಾವುದು ಎಂಬುದಾಗಿ ನಾವು ಹೇಳ್ಬೋದು. ನೀರಿನ ಮೂಲಗಳು ಯಾವುದು? ನದಿ, ಕೆರೆ, ಬಾವಿ, ಕೊಳವೆಬಾವಿ, ಇವುಗಳೆಲ್ಲವನ್ನು ನಾವು ನೀರಿನ ಮೂಲಗಳು ಎಂಬುದಾಗಿ ಹೇಳ್ತೀವಿ. ನಮಗೆ ಕುಡಿಯೋಕೆ ನೀರು ಸಿಗುವುದಿಲ್ಲ, ನದಿಯಿಂದ ಸಿಗುತ್ತೆ, ಕೆರೆ, ಬಾವಿ, ಕೊಳವೆಬಾವಿಗಳಿಂದ ಸಿಗುತ್ತೆ. ಇವುಗಳಿಗೆ ನೀರು ಯಾವಾಗ ಸಿಗುತ್ತೆ? ಈ ಎಲ್ಲ ನದಿ ಮೂಲಗಳು ಮತ್ತು ಈ ಎಲ್ಲ ನೀರಿನ ಮೂಲಗಳು ತುಂಬಬೇಕು ಅಂದರೆ ಏನು ಬರಬೇಕು? ಪ್ರಕೃತಿಯಲ್ಲಿ ಏನು ಬರಬೇಕು? ಮಳೆ ಬರಬೇಕು, ಹೌದಲ್ಲ? ಒಟ್ಟು ಎಷ್ಟು ಕಾಲ ಇದೆ ಎಂಬುದಾಗಿ ಹೇಳ್ತೀವಿ? 3 ಕಾಲಗಳಿವೆ. ಯಾವೆಲ್ಲ ಕಾಲಗಳಿವೆ ಹೇಳಿ ಮಕ್ಕಳೇ? ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ. ಗೊತ್ತಲ್ವಾ? ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅಂತ ಹೇಳ್ತೀವಿ. ಯಾವ ಕಾಲದಲ್ಲಿ ಜೋರಾಗಿ ಮಳೆ ಬರುತ್ತೆ? ಮಳೆಗಾಲದಲ್ಲಿ ನೀರು ಜೋರಾಗಿ ಮಳೆ ಬರುತ್ತೆ. ಮಳೆ ಬರುವ ಮುನ್ನ ಆಕಾಶದಲ್ಲಿ ಯಾವೆಲ್ಲ ಅಂದರೆ ಪ್ರಕೃತಿಯಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಗಳು ಉಂಟಾಗುತ್ತೆ? ನೀವು ಹೇಳಿ ನೋಡೋಣ. ನಿಮಗೆ ಹೇಗೆ ಗೊತ್ತಾಗುತ್ತೋ ಈಗ ಮಳೆ ಬರುತ್ತೆ ಎಂಬುದಾಗಿ? ಏನಿರುತ್ತೆ? ವೆರಿ ಗುಡ್. ಆಕಾಶದಲ್ಲಿ ಕಪ್ಪಾದ ಮೋಡಗಳು ಕವಿದಿರುತ್ತೆ. ಕೆಲವೊಮ್ಮೆ ಗಾಳಿ ಜೋರಾಗಿ ಬೀಸುತ್ತೆ. ಇನ್ನು ಗುಡುಗು, ಮಿಂಚಿನ ಆರ್ಭಟ ಇರುತ್ತೆ. ಇವೆಲ್ಲ ನೋಡಿದಾಗ ನಮ್ಗೆ ಏನನ್ನಿಸುತ್ತೆ? ಮಳೆ ಬರ್ಬೋದು ಎನ್ನುವಂಥ ಭಾವನೆ ಬರುತ್ತೆ. ಹಾಗಾದರೆ ನಾವಿತ್ತು ಮಳೆ ಬರುವ ಮುನ್ನ ಅಥವಾ ಮಳೆ ಬರ್ತಾ ಇರುವಾಗ ಪ್ರಕೃತಿಯಲ್ಲಿ ಯಾವ ರೀತಿ ಬದಲಾವಣೆಗಳು ಉಂಟಾಗ್ತದೆ ಎಂಬುದನ್ನು ಮಳೆ ಅನ್ನುವಂಥ ಪದ್ಯದಲ್ಲಿ ಕಲಿಯೋಣ. ಈ ಪದ್ಯವನ್ನು ಬರೆದಂತಹ ಕವಿ ಪಳಕಳ ಸೀತಾರಾಮ ಭಟ್ಟ. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಕಳ ತಾಲೂಕಿನ ಪುತ್ತಿಗೆ ಎನ್ನುವಂಥ ಗ್ರಾಮದಲ್ಲಿ ಜನಿಸಿದರು. ಇವರು ಜನಿಸಿದಂತಹ ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲೆಯ ಕಾರ್ಕಳ ತಾಲೂಕಿನ ಪುತ್ತಿಗೆ ಗ್ರಾಮದಲ್ಲಿ ಜನಿಸಿದರು. ಯಾವ ಗ್ರಾಮದಲ್ಲಿ? ಪುತ್ತಿಗೆ ಗ್ರಾಮದಲ್ಲಿ ಇವರು ಜನಿಸಿದ್ದು ಆಗಸ್ಟ್ 16, 1931 ಜನಿಸಿದ್ರು. ಆಗಸ್ಟ್ 16, 1931 ಯಾವ ಜನಿಸಿದ್ರು? ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಕಳ ತಾಲೂಕಿನ ಪುತ್ತಿಗೆ ಎನ್ನುವಂತಹ ಗ್ರಾಮದಲ್ಲಿ ಇವರು ಜನಿಸಿದರು. ಇವರು ಅನೇಕ ಮಕ್ಕಳಿಗಾಗಿ ಅನೇಕ ಕತೆ, ಕವನ, ಪುಸ್ತಕಗಳನ್ನೆಲ್ಲ ಬರೆದಿದ್ದಾರೆ. ಇವರು
ಪ್ರಸಿದ್ಧ ಮಕ್ಕಳ ಸಾಹಿತ್ಯ ಕೂಡ. ಇವರು ಬರೆದಿರುವಂತಹ ಪುಸ್ತಕಗಳು ಪುಟ್ಟನ ಪಿಪಿ, ಬಣ್ಣದ ಚಿಣ್ಣರ ಹಾಡುಗಳು, ಪುಟ್ಟನ ಪಿಪಿ, ಚಿಣ್ಣರ ಹಾಡುಗಳು, ಚಿಣ್ಣರ ಹಾಡುಗಳು, ಗಾಳಿಪಟ, ಹಿರಿಯರ ಕಿನ್ನರಿ, ಹಿರಿಯರ ಕಿನ್ನರಿ ಇವರ ಪ್ರಸಿದ್ಧ ಕೃತಿಗಳು. ಇದುವಲ್ಲದೆ ಅನೇಕ ಕಥೆ ಪುಸ್ತಕಗಳನ್ನು ಕೂಡ ಅವರು ಬರೆದಿದ್ದಾರೆ ನಮಗೆ. ಇದರಲ್ಲಿ ಅನೇಕ ಕಥೆ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ನಾನು ಕೆಲವನ್ನಂತೆ ನಿಮಗೆ ಹೆಸರಿಸ್ತೀನಿ. ನೀವು ಪುಟ್ಟನ ಪಿಪಿ, ಚಿಣ್ಣರ ಹಾಡುಗಳು, ಗಾಳಿಪಟ, ಹಿರಿಯರ ಕಿನ್ನರಿ ಈ ಹೆಸರು ಕೇಳಿದಾಗ ಗೊತ್ತಾಗುತ್ತೆ ಇವರು ಯಾರಿಗೋಸ್ಕರ ಪದ್ಯಗಳನ್ನ ಬರೆದಿದ್ದಾರೆ, ಮಕ್ಕಳಿಗೋಸ್ಕರ ಪದ್ಯಗಳನ್ನ ಬರೆದಿದ್ದಾರೆ. ಈಗ ಮೊದಲಿಗೆ ನೀವು ಪಠ್ಯಪುಸ್ತಕವನ್ನು ತೆರೀರಿ, ನಾನು ಪದ್ಯವನ್ನು ಓದ್ತೀನಿ. ನೀವು ಓದುವಾಗ ನೋಡ್ಕೊಡಿ. ಪಾಠ 4 ಮಳೆ ಪದ್ಯ. ಬಿಸಿನ ಝಳಕ್ಕೆ ಕಡಲ ನೀರು ಆವಿಯಾಯಿತು, ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು, ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು, ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು, ಗಳಿಗೆಯೊಳಗೆ ಪಾನು ತುಂಬ ಮೋಡ ಕವಿಯಿತು, ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿತು, ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು, ಆವಿ ಕಣಿದು ಭಾರವಾಗಿ ಕುಸಿಯತೊಡಗಿತು, ಮುತ್ತಿನಂಥ ಮಳೆಯ ನೀರು ಕೆಳಗೆ ಸುರಿಯಿತು, ಕೆರೆಯು ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು. ಈಗ ಮತ್ತೊಮ್ಮೆ ಓದ್ತೀನಿ ಮಕ್ಕಳೇ. ಪುನಃ ಒಂದ್ಸಲ ಓದಿ ನೋಡ್ಕೊಳ್ಳಿ. ಬಿಸಿಲ ಝಳಕ್ಕೆ ಕಡಲ ನೀರು ಆವಿಯಾಯಿತು, ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು, ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು, ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು, ಘಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು, ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿತು, ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು, ಆವಿ ತಣಿದು ಭಾರವಾಗಿ ಕುಸಿಯತೊಡಗಿತು, ಮುತ್ತಿನಂಥ ಮಳೆಯ ನೀರು ಕೆಳಗೆ ಸುರಿಯಿತು, ಕೆರೆಯು ತೆರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು. ಈಗ ರಾಗವಾಗಿ ಹಾಡ್ತೀನಿ, ಅದನ್ನು ಕೂಡ ಕೇಳಿ. ಬಿಸಿಲ ಜಳಕ್ಕೆ ಕಡಲ ನೀರು ಆವಿಯಾಯಿತು, ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು, ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು, ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು, ಗಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು, ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿತು, ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು, ಆವಿ ತಣಿದು ಭಾರವಾಗಿ ಕುಸಿಯತೊಡಗಿತು, ಮುತ್ತಿನಂಥ ಮಳೆಯ ನೀರು ಕೆಳಗೆ ಸುರಿಯಿತು, ಕೆರೆಯು ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು, ಕೆರೆಯು ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು. ಹಾಡು ಚೆನ್ನಾಗಿದೆ ನಮಗೆ. ಈ ಹಾಡನ್ನು ನೀವು ಕಲ್ತ್ಕೋಬೇಕು, ರಾಗವಾಗಿ ಹಾಡುವುದನ್ನು ಅಭ್ಯಾಸ ಮಾಡ್ಕೋಬೇಕು. ಯಾವುದರ ಜಳಕ್ಕೆ ಕಡಲಿನ ನೀರು ಆವಿಯಾಯಿತು ಎಂಬುದಾಗಿ ಕವಿ ಹೇಳಿದ್ದಾರೆ. ಝಳ ಅಂದರೆ ತಾಪ, ಬಿಸಿಲಿನ ತಾಪ. ಝಳ ಅಂದರೆ ತಾಪ. ಯಾವ ಜಳಕ್ಕೆ ಕಡಲ ನೀರು ಆವಿಯಾಗಿದೆ ಹೇಳಿ? ಬಿಸಿಲಿನ ಝಳಕ್ಕೆ. ಝಳ ಅಂದ್ರೇನು? ತಾಪಕ್ಕೆ, ಬಿಸಿಲಿನ ತಾಪಕ್ಕೆ ಯಾವುದರ ನೀರು ಆವಿಯಾಯಿತು ಎಂಬುದಾಗಿ ಕವಿ ಹೇಳಿದ್ದಾರೆ. ಬಿಸಿಲಿನ ತಾಪಕ್ಕೆ ಕಡಲಿನ ನೀರು ಆವಿಯಾಯಿತು ಎಂಬುದಾಗಿ ಕವಿ ಹೇಳಿದ್ದಾರೆ. ಕಡಲು ಅಂದ್ರೇನು? ಸಮುದ್ರ ಅಥವಾ ಸಾಗರ ಎಂಬುದಾಗಿ ಅರ್ಥ. ಕಡಲು, ಸಮುದ್ರ ಅಥವಾ ಸಾಗರ. ಬಿಸಿಲಿನ ಜಳಕ್ಕೆ ಹಾಗಿದ್ದರೆ ಯಾವುದರ ನೀರು ಆವಿಯಾಯಿತು? ಬಿಸಿಲಿನ ಜಳಕ್ಕೆ ಕಡಲು ಅಥವಾ ಸಾಗರ, ಸಮುದ್ರದ ನೀರು ಆವಿಯಾಯಿತು. ಯಾರೆಲ್ಲ ಕಡಲನ್ನು ನೋಡಿದ್ದೀರಿ? ಯಾರೆಲ್ಲ ಕಡಲನ್ನು ನೋಡಿದ್ದೀರಿ? ವೆರಿ ಗುಡ್. ಕಡಲು ತುಂಬಾ ಚೆನ್ನಾಗಿರುತ್ತಲ್ವಾ? ಕಡಲ ತೀರ ತುಂಬಾ ಚೆನ್ನಾಗಿರುತ್ತೆ. ಒಂದರ ಹಿಂದೆ ಒಂದು ಅಲೆಗಳು ಬರ್ತಾನೆ ಇರುತ್ತೆ. ಆ ತೆರೆಗಳಲ್ಲಿ ಆಟವಾಡೋದು ಬಹಳ ಚಂದ. ನೋಡಿ, ಕಡಲನ್ನು ನೋಡಿ ಆಟ ಆಡಿ. ಆದರೆ ಜೊತೆಯಲ್ಲಿ ನಿಮ್ಮ ಹಿರಿಯರು ಇರಬೇಕು. ಹಿರಿಯರಿರುವಾಗ ಮಾತ್ರ ಏನು ಇವುಗಳನ್ನೆಲ್ಲ ನೀವು ಮಾಡ್ಬೋದಿಲ್ಲ.
ನೋಡಿಕೊಂಡು ಬರಬೇಕು ನಮಗೆ. ಬಿಸಿಲಿನ ಜಲಕ್ಕೆ ಯಾವುದರ ನೀರು ಆವಿಯಾಯಿತೋ ಬಿಸಿಲಿನ ಜಲಕ್ಕೆ ಕಡಲ ನೀರು ಆವಿಯಾಗುವುದು. ಆವಿ ಅಂದ್ರೇನು? ನೀರಿನ ಹಬೆ ಎಂಬುದಾಗಿ ಹೇಳ್ತೀವಿ. ಆವಿ ಅಂದ್ರೇನು? ನೀರಿನ ಹಬೆ. ಇವಾಗ ನೀವು ನೀರನ್ನು ಕುದಿಸ್ಲಿಕ್ಕೆ ಇಟ್ಟಾಗ ಏನಾಗುತ್ತೆ? ನೀರು ಆವಿಯಾಗಿ ಮೇಲೆ ಹೋಗುತ್ತಲ್ಲ, ನೀರನ್ನ ಗ್ಯಾಸ್ ಮೇಲೆ ನಿಮ್ಮ ಇಟ್ಟು ಮರಬಿಟ್ಟು ಅಂದ್ರೆ ನೀರು ಕುದ್ದು ಏನಾಗುತ್ತೆ? ಆರೇ ಹೋಗುತ್ತೆ ಆವಿಯಾಗಿ. ಇದೇ ತರ ಸೂರ್ಯನ ಶಾಖಕ್ಕೆ, ಬೇಸಿಗೆಗಾಲದಲ್ಲಿ ತುಂಬಾ ಬಿಸಿರುತ್ತೆ, ಸೂರ್ಯನ ಪ್ರಖರವಾದ ಕಿರಣಗಳ ತಾಪಕ್ಕೆ ಏನಾಗುತ್ತೆ? ಸಮುದ್ರದ ನೀರು ಆವಿಯಾಗಿ ಮೇಲಕ್ಕೆ. ಅರ್ಥ ಆಯ್ತಲ್ವಾ? ಆವಿಯಾಗಿ ಎಲ್ಲಿ ಹೋಗುತ್ತೆ? ಆವಿಯಾಗಿದ್ದು ನೆಲದ ಕಡೆಗೆ ಬೀಸಿ ಬಂತಂತೆ. ಆವಿಯಾದಂಥ ನೀರು ಎಲ್ಲಿಗೆ, ಯಾವ ಕಡೆ ಬೀಸಿ ಬಂತೋ ಆವಿಯಾದಂಥ ನೀರು ನೆಲದ ಕಡೆಗೆ ಬೀಸಿ ಬಂತು. ಮೊದಲ ಸಾಲಿನ ಕವಿ ಏನು ಹೇಳಿದ್ದಾರೆ? ಬಿಸಿಲಿನ ತಾಪಕ್ಕೆ ಕಡಲಿನ ನೀರು ಆವಿಯಾಗಿತ್ತು. ಆವಿಯಾದಂಥ ನೀರು ಎಲ್ಲಿ ಬೀಸಿ ಬಂತು? ನೆಲದ ಕಡೆಗೆ ಬೀಸಿ ಬಂತು. ನೆಲದ ಮೇಲೆ ಅದಕ್ಕೆ ಯಾವುದು ಅಡ್ಡವಾದಂತೆ? ನೆಲದ ಮೇಲೆ ಅದಕ್ಕೆ ಯಾವುದು ಅಡ್ಡ ಆಯಿತು? ಬೆಟ್ಟ ಗುಡ್ಡ. ಆವಿ ಏನು ಬೀಸಿ ಬರ್ತಾ ಇದೆ, ಈಗ ಅದಕ್ಕೆ ಅಡ್ಡ ಯಾವುದಾಗುತ್ತೆ? ಬೆಟ್ಟ ಗುಡ್ಡಗಳು ಅಡ್ಡವಾಗುತ್ತದೆ. ಅಡ್ಡವಾಗುವುದನ್ನೇನು? ತಡೆ. ಅಡ್ಡ ಅಂದೇನು? ತಡೆ. ಅಡ್ಡ, ತಡೆ. ನೆಲದ ಮೇಲೆ ಬೀಸಿ ಬಂದಂತಹ ಆವಿಗೆ ಯಾವುದು ತಡೆಯನ್ನುಂಟು ಮಾಡುತ್ತೆ? ಬೆಟ್ಟ ಗುಡ್ಡಗಳು ತಡೆಯನ್ನುಂಟು ಮಾಡುತ್ತದೆ. ಈ ತಡೆಗಿಂತ ಮೋಡ, ತಡೆದು ನಿಂತಾಗ ಮೋಡ ಏನಾಗುತ್ತೆ? ಮೇಲಕ್ಕೆ ಇರುತ್ತೆ. ಅದೇ ಆವಿ ಮೇಲಕ್ಕೆ ಇರುತ್ತೆ. ತಡೆ ನಿಂತಾಗ ಏನಾಗುತ್ತೆ? ಮೋಡವೆಲ್ಲ ಮೇಲಕ್ಕೆ ಇರುತ್ತೆ. ಘಳಿಗೆ ಒಳಗೆ ಬಾಂಧವ ಏನು ಕಲಿಯುತ್ತೆ? ಘಳಿಗೆ ಅಂದ್ರೆ 24 ನಿಮಿಷಗಳ ಅವಧಿಯನ್ನು ನಾವು ಘಳಿಗೆ ಎಂಬುದಾಗಿ ಹೇಳ್ತೀವಿ. ಘಳಿಗೆ ಅಂದ್ರೇನು? 24 ನಿಮಿಷಗಳ ಅವಧಿ. ಘಳಿಗೆಯೊಳಗೆ, ಘಳಿಗೆ ಅಂದ್ರೇನು? 24 ನಿಮಿಷಗಳ ಅವಧಿ. ಘಳಿಗೆಯೊಳಗೆ ಬಾನಿನ ತುಂಬ ಏನಾಗುತ್ತೆ? ಮೋಡ ಕಳೆಯುತ್ತದೆ. ಮೋಡ ಕಳೆಯುವುದೇನು? ಮೋಡ ಆವರಿಸುವುದು. ಮೋಡ ಕಳೆಯುವುದೇನು? ಮೋಡ ಆವರಿಸುವುದು. ಕಳೆಯಿತು ಅಂದ್ರೆ ಏನು? ಆವರಿಸಿತು. ಘಳಿಗೆಯೊಳಗೆ ಬಾನಿನ ತುಂಬ ಮೋಡ ಆವರಿಸಿದೆ. ಬಾನು ಅಂದ್ರೆ ಏನು ಮಕ್ಕಳೇ? ಆಕಾಶ. ಬಾನು ಅಂದ್ರೇನು? ಆಕಾಶ, ಆಗಸ, ಇವೆಲ್ಲವೂ ಬಾನು ಎನ್ನುವಂತಹ ಪದಕ್ಕೆ ಸಮಾನಾರ್ಥಕ ಪದಗಳು. ಘಳಿಗೆಯೊಳಗೆ ಆಕಾಶ ತುಂಬ ಏನಾಗುತ್ತೆ? ಮೋಡ ಕವಿಯುತ್ತೆ. ಆವಾಗ ಮೋಡ ಕವಿದಂತಹ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಯಾವ ರೀತಿಯ ಬದಲಾವಣೆ ಆಗುತ್ತೆ? ಮೋಡ ಕವಿದಂತಹ ಸಂದರ್ಭದಲ್ಲಿ ಮೋಡ ಆಕಾಶದಲ್ಲಿ ಮೋಡ ಇದೆ ಅಂತ ತಿಳ್ಕೊಳ್ಳಿ ನೀವು, ಅಥವಾ ನೋಡಿದ್ದೀರಿ. ಆಗ ಏನಾಗುತ್ತೆ? ವೆರಿ ಗುಡ್. ಮೋಡ ತಾಕಿದಾಗ ಮಿಂಚು ಮಿಂಚುತ್ತೇನೆ, ಇದರಿಂದಾಗಿ ಬೆಳಕು ಬರುತ್ತೆ. ಹೀಗೆ ಗುಡುಗು ಕೂಡ ಬರುತ್ತೆ. ಏನು? ಮಿಂಚು ಮಿಂಚಿ ಆ ಎರಡು ಮೋಡಗಳು ತಾಕಿದಾಗ ಸದ್ದು ಕೂಡ ಬರುತ್ತೆ. ಮೋಡ ತಾಕಿದಾಗ, ಮೋಡ ಕವಿದಾಗ ಏನಾಯ್ತು? ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿತು. ಏನೆಲ್ಲ ಬದಲಾವಣೆ ಆಯಿತು? ಮಿಂಚು ಮಿಂಚಿತು, ಹಾಗೆ ಜಗತ್ತೇ, ಆ ಬೆಳಕಿಂದ ಜಗತ್ತೇ ಬೆಳಗಿತು, ಹಾಗೂ ಗುಡುಗು ಕೂಡ ಗುಡುಗಿತು. ಆ ಸಪ್ಪಳ ಕೆಲವು ಬಾರಿ ಭಯವನ್ನು ಹುಟ್ಟಿಸುತ್ತೆ ನಿಮಗೆಲ್ಲ. ಮೊದಲು ಜೋರಾಗಿ ಗುಡುಗು ಸಿಟ್ಟು ಬಂದಾಗ ನಮಗೆ ಭಯ ಕೂಡ ಆಗುತ್ತೆ. ಮಿಂಚು ಮಿಂಚಿ ಜಗವು ಬೆಳಗಿ. ಜಗ ಅಂದ್ರೇನು? ಪ್ರಪಂಚ. ಜಗ ಅಂದ್ರೆ ಪ್ರಪಂಚ. ಪ್ರಪಂಚವು ಬೆಳಗಿ ಗುಡುಗು ಕೂಡ ಗುಡುಗಿದಂತೆ. ಕೇಳಿದಿರಲ್ವಾ ಗುಡುಗಿನ ಸದ್ದು? ಎಲ್ಲರೂ ನೀವು ಕೇಳಿರ್ಬೋದು. ಪ್ರತಿ ವರ್ಷನೂ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಎಲ್ಲಾನು ಬರುತ್ತೆ. ಮಳೆಗಾಲದಲ್ಲಿ ಪ್ರಕೃತಿಯಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಗುಡುಗುಡಿತು. ಮೋಡ ಮೇಲಕ್ಕೆ ಇಳಿದಾಗ ಅದೇನಾಯ್ತು? ಅದಕ್ಕೆ ಯಾವುದು ತಗುಲುತ್ತೆ? ತಂಪು ತಗುಲುತ್ತೆ, ತಂಪಾಗುತ್ತೆ. ತಗುಲು ಅಂದೇನು? ತಾಪು. ಮೋಡ ಮೇಲಕ್ಕೆ ಇಳಿದಾಗ ಏನಾಗುತ್ತೆ? ತಂಪು ತಗುಲುತ್ತೆ. ತಗುಲು ಅಂದೇನು? ತಾಪು. ಈ ರೀತಿ ತಗುಲು ಅಂದ್ರೆ ತಾಪು. ಮೋಡ ಮೇಲಿದಾಗ ತಂಪಾಗುತ್ತೆ. ಮೇಲಕ್ಕೆ ಹೋದಂತೆ ತಂಪಾಗಿರುತ್ತೆ ಎಂಬುದನ್ನು ನೀವು ತಿಳ್ಕೋಬೇಕು. ಅದಕ್ಕೆ ಬೆಟ್ಟ ಗುಡ್ಡಗಳ ಕಡೆ ಏನು ಬೇಸಿಗೆ ಕಾಲದಲ್ಲಿ ಜನರು ಹೋಗೋದು. ಎತ್ತರವಾದಂತಹ ಬೆಟ್ಟಗಳ ಪ್ರದೇಶದಲ್ಲಿ ತಂಪಾಗುತ್ತೆ. ಹಾಗೆ ಇಲ್ಲಿ ಮೋಡವೆಲ್ಲ ಮೇಲಕ್ಕೆ ಇಳಿದಾಗ ಅದೇನು ತಂಪಾಗುತ್ತೆ. ಈ ರೀತಿ ತಂಪು ತಗುಲಿದಾಗ ಏನಾಗುತ್ತೆ? ಆವಿ ತಣಿದು ಭಾರವಾಗಿ ಕುಚ್ಚತೊಡಗಿತು. ಈಗ ಬಿಸಿಲಿನ ಜಲದಿಂದ ಕಡಲ ನೀರು ಆವಿಯಾಗಿತ್ತಲ್ವಾ, ಅದು ಏನು ಬೆಟ್ಟ ಗುಡ್ಡ ತಾಕಿದಾಗ ಅಲ್ಲೇ ನಿಲ್ಲುತ್ತೆ. ಆವಿನ
ಮೇಲಕ್ಕೆ ಏರುತ್ತೆ. ಮೇಲಕ್ಕೆ ಹೋದಾಗ ಏನಾಗುತ್ತೆ, ತಂಪಾಗುತ್ತೆ. ಈ ಆವಿಯೆಲ್ಲ ತಡೆದು ತಂಪಾಗುತ್ತೆ. ಅದೇ ಏನಾಗುತ್ತೆ, ಭಾರವಾಗಿ ಕೆಳಗೆ ಕುಸಿಯತೊಡಗುತ್ತೆ. ಆವಿ ತಡೆದು ಭಾರವಾಗಿ ಕುಸಿಯತೊಡಗುತ್ತೆ. ಕುಸಿ ಅಂದ್ರೇನು, ಕೆಳಕ್ಕಿಳಿ ಎಂಬುದಾಗಿ ಅರ್ಥ. ಈ ರೀತಿ ಕುಸಿದು ಬರುತ್ತಲ್ವ, ಅದನ್ನೇ ಏನಂತೀವಿ ನಾವು, ಈ ರೀತಿ ಆ ಆವಿ ಕುಸಿದು ಭೂಮಿಗೆ ಬೀಳುತ್ತಲ್ವಾ, ಅದನ್ನು ನಾವೇನಂತೀವಿ, ಅದನ್ನೇ ನಾವು ಮಳೆ ಎಂಬುದಾಗಿ ಹೇಳ್ತೀವಿ. ಮುತ್ತಿನಂತಹ ಮಳೆಯ ನೀರು ಕೆಳಗೆ ಸುರಿಯುತ್ತದೆ. ಈ ರೀತಿಯಾದಾಗ ಏನಾಗುತ್ತೆ, ಮುತ್ತಿನಂತಹ ಮಳೆಯ ನೀರು ಅದು ಕೆಳಗೆ ಸುರಿಯಿತು. ಈ ರೀತಿ ಮಳೆ ಸುರಿದಾಗ ಯಾವುದೆಲ್ಲ ತುಂಬಿ ಹರಿಯಿತು, ಕೆರೆ, ತೊರೆ, ಹಳ್ಳ, ಹೊಳೆ ಎಲ್ಲವೂ ತುಂಬಿ ಹರಿಯಿತು ಎಂಬುದಾಗಿ ಕವಿ ಹೇಳಿದ್ದಾರೆ. ಕೆರೆ ನೋಡಿದಿರಲ್ಲ ಮಕ್ಕಳೇ, ತೊರೆ ಅಂದ್ರೇನು, ನೀರಿನೊಂದು ಜರಿ ಎಂಬುದಾಗಿ ಹೇಳ್ಬೋದು. ಹಳ್ಳ, ಇವುಗಳೆಲ್ಲ ಹಳ್ಳ, ಹೊಳೆ ಎಲ್ಲವೂ ಏನು ತುಂಬಿ ಹರಿಯಿತು ಎಂಬುದಾಗಿ ಕವಿ ಹೇಳಿದ್ದಾರೆ. ಇದು ಮತ್ತೊಮ್ಮೆ ನಿಮಗೆ ಅದನ್ನು ನಾನು ವಿವರಿಸ್ತೀನಿ. ಬಿಸಿಲ ಜಲಕ್ಕೆ ಕಡಲ ನೀರು ಆವಿಯಾಯಿತು. ಯಾವುದರ ಜಲಕ್ಕೆ ಕಡಲಿನ ನೀರು ಆವಿಯಾಯಿತು, ಬಿಸಿಲಿನ ಜಲಕ್ಕೆ, ಬಿಸಿಲಿನ ತಾಪಕ್ಕೆ ಕಡಲಿನ ನೀರು ಆವಿಯಾಯಿತಂತೆ. ಆವಿಯಾಗಿದ್ದೇನು, ನೆಲದ ಕಡೆ ಬೀಸಿ ಬಂತು. ಆವಿಯಾಗಿ ಯಾವುದರ ಕಡೆ ಬೀಸಿ ಬಂತು, ನೆಲದ ಕಡೆ ಬೀಸಿ ಬಂತು. ಈ ರೀತಿ ಬೀಸಿ ಬಂದಂಥ ಆವಿಗೆ ಯಾವುದು ಅಡ್ಡ ನಿಂತಿರುತ್ತೆ, ಬೆಟ್ಟ ಗುಡ್ಡಗಳು ಅಡ್ಡವಾಗುತ್ತೆ. ಈಗೇನಾಗುತ್ತೆ, ಅದೆಲ್ಲ ಆವಿಯೆಲ್ಲ ತಡೆದು ನಿಂತ ಆವಿಯೆಲ್ಲ ಮೇಲಕ್ಕೆ ಇರುತ್ತೆ. ಗಳಿಗೆಯೊಳಗೆ ಇದು ಮೇಲಕ್ಕೆ ಇದ್ದ ಹಾಗೆ ಆ ಒಂದು ಕ್ಷಣದಲ್ಲಿ 24 ನಿಮಿಷಗಳ ಅವಧಿಯಲ್ಲಿ ಏನಾಗುತ್ತೆ, ಬಾನು ತುಂಬ ಏನಾಗುತ್ತೆ, ಮೋಡ ಕವಿಯುತ್ತೆ. ಮೋಡ ಕವಿದು ಮಿಂಚು ಮಿಂಚಿ ಜಗವು ಬೆಳಗ್ಗೆ ಹುಡುಕಿತು. ಈ ರೀತಿ ಏನು ಮೇಲೇರಿದಂತಹ ಮೋಡ ಇದೆಯಲ್ವ, ಮೋಡ ಅದಕ್ಕೆ ಏನಾಗುತ್ತೆ, ಮೇಲೆ ಹೋದಕ್ಕೆ ಏನು ತಂಪಾಗುತ್ತೆ. ತಂಪಾದ ತಕ್ಷಣ ಅದೇನಾಗುತ್ತೆ, ಆವಿಯಾಗುತ್ತೆ. ತಣ್ಣಗಾಗಿ ಅದು ಆವಿಯೆಲ್ಲ ತಂಪಾದ ತಕ್ಷಣ ಏನಾಗುತ್ತೆ, ತಣಿದು ನೀರಿನ ಹನಿಗಳ ಹಾಗೆ ಕೆಳಗೆ ಬೀಳುತ್ತೆ. ಆವಿ ತಣಿದು ಭಾರವಾಗಿ ಕುಸಿಯತೊಡಗಿತು. ಆವಿ ಅಂದರೆ ಹಬೆ, ಅದು ನಮಗೆ ಕಾಣಲ್ಲ. ನೀವು ಏನೋ ಗ್ಯಾಸ್ ಮೇಲೆ ನೀರಿಟ್ಟಾಗ ಗೊತ್ತಾಗುತ್ತೆ ನಿಮಗೆ ಮೇಲೆ ಹೇಗೆ ಹಬೆ ಹೋಗುತ್ತೆ ಎಂಬುದಾಗಿ. ಅದೇ ತಣ್ಣಾಗ ಪುನಃ ನೀರಾಗುತ್ತೆ ಅನ್ನೋದನ್ನು ಕೂಡ ನೀವು ಕಲಿತಿದ್ದೀರ. ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು. ತಂಪು ತಗುಲಿ ಏನಾಯಿತು, ಆವಿ ತಣಿದು ಭಾರವಾಗಿ, ಆ ಕಡಲಿನ ನೀರು ಆವಿಯಾಗಿತ್ತಲ್ವಾ, ಅದೆಲ್ಲವೂ ತಂಪಾಗುತ್ತೆ, ಅದು ಭಾರವಾಗಿ ಕುಸಿತೊಡಗುತ್ತದೆ. ಹಾಗೆ ಅದು ಹೇಗೆ ಬೀಳುತ್ತೆ, ಮುತ್ತಿನಂತಹ ಮಳೆಯಾಗಿ ಭೂಮಿಗೆ ಬೀಳುತ್ತೆ. ಈ ರೀತಿ ಮುತ್ತಿನಂತಹ ಮಳೆ ನೀರು ಕೆಳಗೆ ಬಿದ್ದಾಗ ನೀರಿನ ಮೂಲಗಳಂತಹ ಯಾವುದೆಲ್ಲ ತಪ್ಪುತ್ತೆ, ಕೆರೆ, ತೊರೆ, ಹಳ್ಳ, ಹೊಳೆ ಎಲ್ಲವೂ ತುಂಬಿ ಹರಿಯುತ್ತೆ. ಇದೇ ಪ್ರಕೃತಿಯ ನಿಯಮ, ಹೌದಲ್ವಾ? ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, ಬೇಸಿಗೆ ಕಾಲದಲ್ಲಿ ನೀರಿನ ಮೂಲಗಳು ಕೆರೆ, ಸರೋವರ, ಕಡಲು ಯಾವುದೇ ಆಗಿರ್ಬೋದು, ಅವುಗಳ ನೀರು ಬಿಸಿಲಿನ ತಾಪಕ್ಕೆ ಆವಿಯಾಗಿ ಮೇಲಕ್ಕೆ ಹೋಗುತ್ತೆ. ಆಮೇಲೆ ಅದೇನಾಗುತ್ತೆ, ಮೇಲಕ್ಕೆ ಹೋದಂತೆ ಏನಾಗುತ್ತೆ, ತಂಪಾಗುತ್ತೆ. ತಂಪಾದಾಗ ಮತ್ತೆ ಅದು ನೀರಿನ ಹನಿಗಳಾಗಿ ಕೆಳಗೆ ಬೀಳುತ್ತೆ. ಇದನ್ನೇ ನಾವೇನಂತೀವಿ, ಮಳೆಯ ಹನಿಗಳು ಎಂಬುದಾಗಿ ನಾವು ಹೇಳ್ತೀವಿ. ಹಾಗೆ ಇವತ್ತಿನ ಪಾಠದಲ್ಲಿ ಪದ್ಯದಲ್ಲಿ ನಾವು ಏನು ಕಲ್ತ್ವಿ, ಪ್ರಕೃತಿಯಲ್ಲಿ ಮಳೆ ಬರುವಾಗ ಪ್ರಕೃತಿಯಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ, ಯಾವ ರೀತಿ ಬದಲಾವಣೆ ಆಗುತ್ತಂತೆ. ಮಳೆ ಬರೋದಕ್ಕಿಂತ ಮೊದಲು ಹೇಳಿದ್ದೀನಿ ನಾನು, ಏನಾಗುತ್ತೆ, ಆಕಾಶದ ದಟ್ಟವಾದಂತಹ ಕಪ್ಪು ಮೋಡಗಳು, ಹಾಗೆ 2 ಮೋಡಗಳು ತಗ್ಲಿದಾಗ ಮಿಂಚಿ ಏನು ಗುಡುಗಿನ ಸಪ್ಪಳ ಇಳಿ ಬರುತ್ತೆ. ಆಮೇಲೆ ಮಳೆ ಬರುತ್ತೆ ಅಲ್ವಾ? ಅದೇ ರೀತಿ ಜೋರಾಗಿ ಗಾಳಿ ಕೂಡ ಬೀಸುತ್ತೆ, ಜೋರಾಗಿ ಗಾಳಿ ಕೂಡ ಬೀಸುತ್ತೆ. ಹಾಗೆ ಮಳೆ ಬಂದಾಗ ನೀರಿನ ಮೂಲಗಳಾದಂತಹ ಯಾವುದೆಲ್ಲ ತುಂಬುತ್ತೆ ಎಂಬುದಾಗಿ ಇಲ್ಲಿ ಹೇಳಿದ್ದಾರೆ. ಕೆರೆ, ತೊರೆ, ಹಳ್ಳ, ನದಿ ಎಲ್ಲವೂ ತುಂಬುತ್ತೆ. ಹಾಗೆ ಬಾವಿ ಇವುಗಳು ಕೂಡ, ಬಾವಿ ಆಗಿರ್ಬೋದು, ಸರೋವರವಾಗಿರ್ಬೋದು, ಇವೆಲ್ಲವೂ ತುಂಬಿ ಇರುತ್ತೆ. ಇದನ್ನೇ ನಾವು, ಇದಿಲ್ಲ ಅಂದರೆ ಜೀವಜಲ ಅಲ್ವಾ, ಇದಿಲ್ಲ ಅಂದರೆ ಮನುಷ್ಯನಿಗೆ ಬದುಕಕ್ಕೆ ಸಾಧ್ಯ ಇಲ್ಲ. ನೀರನ್ನು ನಾವು ಯಾಕೆಲ್ಲ ಬಳಸ್ತೀವಿ, ಎಲ್ಲದಕ್ಕೂ ಬೇಕಲ್ವಾ. ನೀರನ್ನು ಯಾಕೆಲ್ಲ ಬಳಸ್ತೀವಿ, ಕುಡಿಯೋದು ಬೇಕು, ನೀರಿಲ್ಲದೆ ಬದುಕಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ಬಟ್ಟೆ ಒಳಗೆ, ಪಾತ್ರೆ ಒಳಗೆ, ಬೆಳೆಗಳನ್ನು ಬೆಳೆಯಬೇಕು ಮಕ್ಕಳು. ಯಾವುದಕ್ಕೆ ಬೇಕು, ಬೆಳೆಗಳನ್ನು ಬೆಳೆಯೋಕೆ ನಮಗೆ ನೀರು ಬೇಕು. ಈ ಎಲ್ಲ ನೀರು ನಮಗೆ ಎಲ್ಲಿಂದ ಸಿಗುತ್ತೆ, ಮಳೆಯಿಂದ ಸಿಗುತ್ತೆ. ಮಳೆ ಹೇಗೆ ಉಂಟಾಗುತ್ತೆ, ಬೇಸಿಗೆ ಕಾಲದಲ್ಲಿ ಏನು ನೀರಿನ ಮೂಲಗಳೆಲ್ಲ ಏನಾಗುತ್ತೆ, ನೀರು ಆವಿಯಾಗಿ ಮೇಲಕ್ಕೆ ಹೋಗಿ ಅದುವೇ ತಂಪಾಗಿ ಮತ್ತೆ ಮಳೆಯಾಗಿ ಸುರಿಯುತ್ತೆ ಎಂಬುದಾಗಿ ಕವನದಲ್ಲಿ ವಿವರಿಸಿದ್ದಾರೆ. ಇವತ್ತು ನೀವು ಮಾಡಬೇಕಾದಂಥ ಕೆಲಸ ಏನು ಮಕ್ಕಳೇ, ನಾನು ಕಲಿಸಿದಂತಹ ಪದ್ಯವನ್ನು 2 ಬಾರಿ ರಾಗವಾಗಿ ಹಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಗೊತ್ತಾಯ್ತಲ್ಲ, 1 ಬಾರಿ ಓದಿ ಆಮೇಲೆ ರಾಗವಾಗಿ ಹಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ನಾನು ಬೋರ್ಡಲ್ಲಿ ಯಾವೆಲ್ಲ ವರ್ಡ್ಗಳನ್ನು ಬರ್ತೀನಿ ನೋಡ್ಕೊಳ್ಳಿ, ಯಾವೆಲ್ಲ ಪದಗಳನ್ನು ಬರ್ತಿದ್ದೀನಿ. ಜಳ ಅಂದರೆ ತಾಪ, ಕಡಲು ಸಮುದ್ರ ಸಾಗರ, ಆವಿ ನೀರಿನ ಹಬೆ, ಅಡ್ಡ ತಡೆ, ಬೆಳಿಗ್ಗೆ 24 ನಿಮಿಷಗಳ ಅವಧಿ, ಕವಿಯಿತು ಆವರಿಸಿತು,
ಪದಗಳ ಅರ್ಥಗಳನ್ನು ಬರೆದೀನಿ, ಅದನ್ನು ಕೂಡ ಒಂದೆರಡು ಬಾರಿ ಓದಿ ಸಾಧ್ಯವಾದರೆ ಮತ್ತೆ ನಿಮ್ಮ ಹೋಮ್ವರ್ಕಲ್ಲಿ ಬರೀರಿ. ನಿಮಗೆ ಸಮಯ ಇದೆ ಅಂದಾಗ ನೀವೇನು ಮಾಡೋದು, ಪದ್ಯವನ್ನು ಒಂದು ಸ್ವಲ್ಪ ಬರೆದು ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ರಫ್ ನೋಟಲ್ಲಿ ಒಂದು ಬಾರಿ ಪದ್ಯವನ್ನು ಬರೀರಿ, ಅದಕ್ಕೇನು ಹೋಮ್ವರ್ಕ್ ಕೊಟ್ಟಿಲ್ಲ ಎಂಬುದಾಗಿ ತಿಳ್ಕೊಳ್ಳೋದಲ್ಲ. ನಾನು ಹೇಳಿದಲ್ಲಿ ಆ ಪದ್ಯವನ್ನು ಒಂದು ಬಾರಿ ಬರೀರಿ, ಹಾಗೆ 2 ಬಾರಿ ಓದೋದನ್ನು ಮಾತ್ರ